ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ 2025 ಯಾರೆಲ್ಲ ಬರೀತಿದ್ದೀರಾ ನಿಮಗೆ ಒಂದು ಬೆಸ್ಟ್ ಸ್ಟಡಿ ಟೈಮ್ ಟೇಬಲ್ನ ಕೊಡ್ತಾ ಇದ್ದೀನಿ. ಇದೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಮಗೆ ಟೈಮ್ ಟೇಬಲ್ಲು ಖಂಡಿತ ಯೂಸ್ ಆಗುವಂಥದ್ದು. ಮಿಸ್ ಮಾಡಿ ಯಾರು ನೋಡ್ತೀರಾ ಅವ್ರಿಗೆ ಯೂಸ್ ಆಗ್ತದೆ. ಸೊ ಇಲ್ಲಿಗೆ ಸ್ಕಿಪ್ ಮಾಡಿ ಹೋದರೆ ನಿಮಗೆ ಆದರೆ ಯೂಸ್ ಆಗೋದಿಲ್ಲ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಕಾರಣ ಇಷ್ಟೇ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದಾರ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಪಿಕ್ಸ್ ಕ್ವಶನ್ ಕೊಡ್ತೀನಿ. ಅವೇ ಅದರ ಎಕ್ಸಾಮ್ಗೆ ಬರ್ತವೆ. ಸೊ ಪಿಕ್ಸ್ ಬರುವಂಥವು. ಸೊ ಮಿಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಸೊ ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ ಶೇರ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಶುರು ಮಾಡೋಣ. ಮತ್ತು ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, PDF ಬೇಕಂತ ತುಂಬ ಜನ ಕೇಳ್ತಾ ಇದ್ರಿ. ನಿಮಗೆ ಬೇಕಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲು ಕಡ್ಡಾಯವಾಗಿ ಎರಡು ಕೂಡ ಜಾಯ್ನ್ ಆಗಿ. ಯಾಕಂದರೆ ಆನ್ಯುವಲ್ ಎಕ್ಸಾಮ್ಗೆ ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸು ಮತ್ತು ಕ್ವಶನ್ ಪೇಪರ್ PDFಸ್ಗಳನ್ನ ಕಳಿಸ್ತಾ ಇರ್ತೀನಿ. ಸೊ ಖಂಡಿತ ಯೂಸ್ ಮಾಡ್ಕೊಳ್ಳಿ, ತಪ್ಪದೆ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ ಪೇಪರ್ಸು ಮತ್ತು ಸ್ಟಡಿ ಟೈಮ್ ಟೇಬಲ್ನ ನೋಡ್ತಾ ಹೋಗೋಣ. ಮೊದಲಾಗಿ ಎಲ್ಲರೂ ಕೇಳ್ತಾ ಇದ್ದೀವಿ ಕ್ವಶನ್ ಪೇಪರ್ಸು ಮತ್ತು ಬ್ಲೂ ಪ್ರಿಂಟು. ನೋಡಿ, ಈಗಾಗಲೇ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಬ್ಲೂ ಪ್ರಿಂಟನ್ನು ನೀಲಕ್ಷಣ ಬಿಟ್ಟಿದ್ದಾರೆ. ಸೊ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ, ಮತ್ತು ಮ್ಯಾಥ್ಸು, ಸೈನ್ಸು ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ, ಚಾನಲಲ್ಲಿ ಇರ್ತವೆ. ಸೊ SLC ಅಂತ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ಎಲ್ಲ ವಿಡಿಯೋ ಸಿಗ್ತವೆ. ಹೋಗಿ ತಪ್ಪದೆ ನೋಡ್ಕೊಂಡು ಬನ್ನಿ. ನೋಡಿ, ನಿಮಗೆ ಡೈಲಿ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಒಂದು ಟೈಮ್ ಟೇಬಲ್ ಬೇಕು. ಸೊ ನಮಗೆ ಓದೋಕ್ಕಾದರೆ ಆಗ್ತಾಯಿಲ್ಲ, ಸ್ಟ್ರೀಟ್ ಟೈಮ್ ಟೇಬಲ್ ಬೇಕಂತ ತುಂಬ ಜನ ಕೇಳ್ತಾ ಇದ್ರಿ. ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕೇಳೋದ್ರಿಂದ ಸಪ್ರೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಾಗಿ ಸ್ಟ್ರೀಟ್ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. 3 ಟೈಪಾಗಿ ಡಿವೈಡ್ ಮಾಡ್ತೀನಿ. 3 ಟೈಪ್ ಯಾವ ರೀತಿ ಅಂದರೆ, ಮೊದಲೇದು ಡೈಲಿ ಟೈಮ್ ಟೇಬಲು, ದಿನನಿತ್ಯ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಮತ್ತೊಂದು ವೀಕ್ಲಿ ಹಾಲಿಡೇ ಟೈಮ್ ಟೇಬಲ್ಲು. ಸೆಕೆಂಡ್ ಒನ್ನು ವೀಕ್ಲಿ ಹಾಲಿಡೇ ಟೈಮ್ ಟೇಬಲ್ಲು. ಇದು ಬಂದುಬಿಟ್ಟು ನಮಗೆ ಸಂಡೇ ಬರ್ತಾವಲ್ಲ, ಸೊ ಪ್ರತಿ ರವಿವಾರ ಟೈಮ್ ಟೇಬಲ್ ಯಾವ ಇರ್ತದೆ ಅಂತ ಅದು ಸೆಕೆಂಡ್ ಒನ್ನು. ಇನ್ನು ಥರ್ಡ್ ಒನ್ನು ಹಬ್ಬ ಆಗಿರ್ಬೋದು, ಕೆಲವೊಂದಿಷ್ಟು ರಜೆಗಳನ್ನ ಕೊಟ್ಟಿರ್ತಾರಲ್ಲ, ಸೊ ಗೌರ್ಮೆಂಟ್ ಹಾಲಿಡೇ ಆಗಿರ್ಬೋದು, ಅಂಥ ಒಂದು ಟೈಮ್ ಟೇಬಲ್ಗಳು. ಸೊ ಇವತ್ತಿನ ಒಂದು ದಿನ 3 ಟೈಮ್ ಟೇಬಲ್ನ ಹೇಳ್ತೀನಿ. ಸೊ ಮರೆಯದೆ ಅವನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಆನ್ಯುವಲ್ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತದೆ. ಈಗ ನೋಡ್ತಾ ಹೋಗೋಣ ಡೈಲಿ ಟೈಮ್ ಟೇಬಲ್ ಯಾವ ರೀತಿ ಇರ್ತದೆ ಅಂತಾರೆ. ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಟ್ಯೂಷನ್ ಟೈಮ್ ಇರ್ತದೆ, ಆದರೆ ನಮಗೆ ಟೈಮ್ ಸೆಟ್ ಆಗ್ತಾ ಇಲ್ಲ. ಅದನ್ನು ಕೂಡ ನಾನು ಸೇರಿಸಿ ನಿಮಗೆ ಟೈಮ್ ಟೇಬಲ್ನ ರೆಡಿ ಮಾಡಿ ಕೊಡ್ತೀನಿ. ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಮಾರ್ನಿಂಗ್ 5 ಗಂಟೆಗೆ ಎದ್ದೇಳಬೇಕು. ಸೊ ಅದು ಚಳಿ ಇರಲಿ ಏನೇ ಇರಲಿ, ಮಾರ್ನಿಂಗ್ 5 ಗಂಟೆಗೆ ಎದ್ದೇಳಬೇಕು. ಸೊ ಚಳಿ ಇದ್ದರೂ ಕೂಡ ಈ ಟೈಮಿಗೆ ನಿಮಗೆ ಮತ್ತೆ ಬರೋದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು 5 ಗಂಟೆಗೆ ಏಳಲೇಬೇಕು. ಸೊ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದೇ 5 ಗಂಟೆಯಿಂದ. ಮಾರ್ನಿಂಗು 5 ಗಂಟೆಗೆ ಎದ್ದೇಳ್ತಾರ. ಸೊ 5 ಗಂಟೆಗೆ ಎದ್ದೇಳಬೇಕು. ಮತ್ತು 5ರಿಂದ 6 ಗಂಟೆ. ಸೊ 5ರಿಂದ 6 ಗಂಟೆ ಇದೇನಿದೆಯಲ್ಲ, ಇಲ್ಲಿ ನೀವು ಮ್ಯಾಥ್ಸನ್ನು ಸ್ಟಡಿ ಮಾಡಬೇಕು. ಗಣಿತ ಸಬ್ಜೆಕ್ಟನ್ನು ಓದಬೇಕು. ಅಂದರೆ ಜಸ್ಟ್ ಓದೋದು ಮಾತ್ರ ಅಲ್ಲ, ನೀವು ಟಾರ್ಗೆಟ್ ಇಟ್ಕೋಬೇಕು. ಇವತ್ತು ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸೊ ಎಲ್ಲ ಪ್ರಾಬ್ಲಮ್ಸ್ನ ಎಲ್ಲ ಲೆಕ್ಕಗಳನ್ನ ಬಿಡಿಸ್ತೀನಿ ಅಂತ ಚಾಲೆಂಜ್ ಮಾಡಿಕೊಂಡು ಓದಬೇಕು. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಮ್ಯಾಥ್ಸನ್ನು ಓದಿ, ವಿತ್ತು ಪ್ರಾಕ್ಟೀಸ್ ಮಾಡಿ, ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಲೆಕ್ಕಗಳು ಮತ್ತು ಸೂತ್ರಗಳನ್ನ ನೆನ್ಪಿಟ್ಟುಕೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಬೆಳಗಿನ ಸಮಯದಲ್ಲಿ ಸೂತ್ರಗಳು ಚೆನ್ನಾಗಿ ನೆನ್ಪುಳ್ತವೆ ಮತ್ತು ಲೆಕ್ಕಗಳು ಕೂಡ ನೆನ್ಪುಳ್ತವೆ. ಆದ್ದರಿಂದ ಮೇನಾಗಿ ನಾನು ಮೊದಲೇದಾಗಿ ಗಣಿತನ ಹಾಕಿದ್ದಕ್ಕೆ ಕಾರಣ ಇಷ್ಟೇ. ನಿಮಗೆ ಸೂತ್ರಗಳು ನೆನಪುಳಿಬೇಕು, ಲೆಕ್ಕವನ್ನು ಯಾವ ರೀತಿ ಮಾಡಬೇಕಂತ ನೆನಪುಳಿಯೋ ಸಮಯನೇ 5ರಿಂದ 6 ಗಂಟೆ. ಇನ್ನು 5ರಿಂದ 6 ಗಂಟೆ ಆದಮೇಲೆ 6ರಿಂದ 7 ಗಂಟೆ ಇಲ್ಲಿ ಬಂದುಬಿಟ್ಟು ಇಂಗ್ಲೀಷ್ ವಿಷಯನ ಓದಬೇಕು. ಸೊ ಇಂಗ್ಲೀಷ್ ವಿಷಯದಲ್ಲಿ ಯಾವ ರೀತಿ ಓದೋದಂದರೆ, ಮೊದಲೇದಾಗಿ ನೀವು ಪೊಯೆಟ್ರಿ ಓದ್ತೀರಾ ಮತ್ತು ಪಾಠಗಳನ್ನ ಓದ್ತೀರಾ. ಜಸ್ಟ್ ಓದೋದು ಮಾತ್ರ ಅಲ್ಲ, 40 ನಿಮಿಷ ಓದಬೇಕು. ಅದು ಪೊಯೆಟ್ರಿ ಆಗಿರ್ಬೋದು, ಪಾಠಗಳಾಗಿರ್ಬೇಕು. 40 ನಿಮಿಷ ಓದಿ ಮತ್ತು ಇನ್ನು 20 ನಿಮಿಷ ಬರೀಬೇಕು. ನೀವು ಎಕ್ಸಾಮ್ನಲ್ಲಿ ಜಸ್ಟ್ ನಿಮಗೆ ಕ್ವಶನ್ ಪೇಪರ್ ಇರ್ತದೆ ಮತ್ತು ಆನ್ಸರ್ ಶೀಟ್ ಇರ್ತದೆ. ಸೊ ಆನ್ಸರ್ ಶೀಟ್ ಮಾತ್ರ ಇರ್ತದೆ, ಆದರೆ ನೀವು ಎಕ್ಸಾಮ್ನಲ್ಲಿ ಪ್ರೆಸೆಂಟೇಟ್ ಮಾಡೋದೇ ಬರೆಯೋದು. ಆದರೆ ನೀವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ಕೊಡ್ತೀರಾ ಅಷ್ಟು ನೀವು ಎಕ್ಸಾಮ್ನಲ್ಲಿ ಬರೆಯೋಕ್ಕೆ ಸಾಧ್ಯ ಆಗ್ತದೆ. ನೀವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಷ್ಟು ಬರೆಯೋಕ್ಕೆ ಸಾಧ್ಯ ಆಗ್ತದೆ. ಮೇನಾಗಿ ಬರೆಯೋಕ್ಕೂ ಕೂಡ ಕಲ್ತ್ಕೊಳ್ಳಿ. 40 ನಿಮಿಷ ಓದಿದರೆ 20 ನಿಮಿಷ ಬರೆದು ತೆಗೀರಿ. ಅದು ಲ್ಯಾಂಗ್ವೇಜ್ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ ಕೂಡ ಆಗಿರ್ಬೋದು. ಮೊದಲಾಗಿ ಬರೆದು ತೆಗೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಗ್ರಾಮರ್ ಕೂಡ ನೋಡ್ಕೊಳ್ಳಿ. ಆ ಒಂದು 41 ನಿಮಿಷ ಸಮಯದಲ್ಲಿ ಪಾಠಗಳನ್ನ ಸಾಧ್ಯವಾದಷ್ಟು 1-2 ಓದ್ಕೊಳ್ಳಿ ಮತ್ತು ಗ್ರಾಮರ್ ಕೂಡ ನೋಡ್ಕೊಳ್ಳಿ. ಸೊ ಎಕ್ಸಾಮು ಕೂಡ ಸಮೀಪ ಬರ್ತಾ ಇದೆ. ನಿಮಗೆ ಪೂರ್ವಸಿದ್ಧ ಆಗಿರ್ಬೋದು, ಸರಣಿ ಆಗಿರ್ಬೋದು. ಸೊ ಆಲ್ಮೋಸ್ಟು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಸಮಯ ಇರೋರು 7ರಿಂದ 8 ಗಂಟೆ ಕೂಡ ಓದ್ಬೋದು. ತುಂಬ ಜನ ಹೇಳ್ತಾ ಇದ್ದೀರಿ ನಮಗೆ ಟ್ಯೂಷನ್ ಇರ್ತದೆ 8 ಗಂಟೆಗೆ, ಆದ್ದರಿಂದ ರೆಡಿಯಾಗಿ ಟೈಮ್ ಬೇಕು. ಸೊ ಸ್ಕೂಲ್ ಮತ್ತು ಟ್ಯೂಷನ್ ಆಗೋಲ್ಲ, ಆದ್ದರಿಂದ 7 ಗಂಟೆ ಮಾತ್ರ ಹಾಕಿದ್ದೀನಿ. ಯಾರಿಗೆಲ್ಲ ಟೈಮ್ ಇದೆ, ಸೊ ಟ್ಯೂಷನ್ಗೆ ಯಾರು ಹೋಗೋದಿಲ್ಲ ಅಂಥವರು
7ರಿಂದ 8 ಗಂಟೆ ಕೂಡ ಒಂದು ಸಬ್ಜೆಕ್ಟ್ನ ಹಾಕ್ಕೊಳ್ಳಿ. ನಾನು ಈಗ ಹಾಕ್ತಾ ಇಲ್ಲ, ಯಾಕಂದರೆ ತುಂಬ ಜನ ಟ್ಯೂಷನ್ಗೆ ಹೋಗೋದ್ರಿಂದ 7 ಗಂಟೆ ಮಾತ್ರ ಕೊಡ್ತಾ ಇದ್ದೀನಿ. ಈಗ 8ರಿಂದ 9 ಗಂಟೆ ಟ್ಯೂಷನ್ ಆಗಿರ್ಬೋದು. ಸೊ ತುಂಬ ಜನದ್ದು 5:30ವರೆಗೆ ಶಾಲೆ ಇರ್ತದೆ. ಸೊ ಸಂಜೆ 5:30ರವರೆಗೆ ಶಾಲೆ ಇರ್ತದೆ. ಎಕ್ಸ್ಟ್ರಾ ಕ್ಲಾಸ್ ಆಗಿರ್ಬೋದು ಎಲ್ಲ ಕೂಡ 5:30ಗೆ ಇರ್ತದೆ. 5:30ಗೆ ಮನೆಗೆ ಬರ್ತೀರಾ. ಸೊ 6 ಗಂಟೆವರೆಗೆ ನಿಮಗೆ ರೆಸ್ಟ್ ಆದರೆ ಟೈಮ್ ಇರ್ತದೆ. ಸೊ 6 ಗಂಟೆವರೆಗೆ ರೆಸ್ಟ್ ಮಾಡಿ. ಇನ್ನು 6ರಿಂದ 6:30 ನಿಮ್ಮ ಮನೆಯ ಕೆಲಸ ಆಗಿರ್ಬೋದು, ಮತ್ತು ನಿಮ್ಮ ವರ್ಕ್ಸ್ ಆಗಿರ್ಬೋದು. ಸೊ ಪ್ರೈವೇಟ್ ವರ್ಕ್ಸು, ನಿಮ್ಮ ವ್ಯಕ್ತಿಗತ ಕೆಲಸಗಳನ್ನು ಮಾಡ್ಕೊಳ್ಳಿ. ಸೊ ಯಾವೆಲ್ಲ ಕೆಲಸಗಳಿರ್ತವೆ 6ರಿಂದ 6:30 ಗಂಟೆ ಮಾಡ್ಕೊಳ್ಳಿ. ನಿಮ್ಮ ಮತ್ತೆ ಸ್ಟಡಿ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದು 6:30ರಿಂದ. ಸೊ 6:30ರಿಂದ ಮತ್ತೆ ಸ್ಟಡಿ ಟೈಮ್ ಟೇಬಲು ಸ್ಟಾರ್ಟ್ ಆಗ್ತದೆ. 6:30ಕ್ಕೆ ಸ್ಟಾರ್ಟ್ ಆಗಿದ್ದು ಮತ್ತು 7:30ಕ್ಕೆ ಎಂಡ್ ಆಗ್ತದೆ. 6:30ರಿಂದ 7:30 ಸಮಾಜ ವಿಜ್ಞಾನ ಓದಬೇಕು ನೀವು. ಸಮಾಜ ವಿಜ್ಞಾನ ಓದಬೇಕಂತ ನಾನು ಹೇಳ್ತಾ ಇಲ್ಲ, ನೀವು ಬೇರೆ ಕೂಡ ಚೇಂಜ್ ಮಾಡ್ಕೋಬೋದು. ನಾನು ಹೇಳ್ತಾ ಇರೋದು ಈಗ ಸಮಾಜ ವಿಜ್ಞಾನ ಓದಿ 6:30ರಿಂದ 7:30 ಸಮಾಜ ವಿಜ್ಞಾನ. ಇಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಆದಮೇಲೆ ಒಂದು 5 ನಿಮಿಷ ಆದರೆ ಗ್ಯಾಪ್ ಕೊಡಿ, ಯಾಕಂದರೆ ನಿಮಗೆ ಓದೋಕ್ಕೆ ಹೆವಿ ಆಗ್ತದೆ. ಆದ್ದರಿಂದ ಈಗ ಸಮಾಜ ವಿಜ್ಞಾನ ಆದಮೇಲೆ 6:30ರಿಂದ 7:30 ಓದ್ತೀರಾ. ಸೊ 7:30 ಓದ್ತೀರಾ, ಅಲ್ಲಿ 5 ನಿಮಿಷ ಗ್ಯಾಪ್ ಕೊಡಿ. 6:30ರಿಂದ 5 ನಿಮಿಷ ಓದಿ ಗ್ಯಾಪ್ ಕೊಡಿ. ನಂತರ 7:30ರಿಂದ 8:30 ಸೊ ಸಮಾಜ ವಿಜ್ಞಾನ ಮೇಲೆ ಗಣಿತ ಓದ್ತೀರಾ. ಸೊ ಗಣಿತ ಮಾರ್ನಿಂಗ್ ಓದಿದವರು ವಿಜ್ಞಾನನ ಓದ್ಕೊಳ್ಳಿ. ಸೊ ಗಣಿತ ಮಾರ್ನಿಂಗ್ ಯಾರು ಓದಿದ್ದೀರಾ ಅವರು 7:30ರಿಂದ 8:30 ವಿಜ್ಞಾನ ಓದ್ಕೊಳ್ಳಿ. ವಿಜ್ಞಾನ ಆದಮೇಲೆ 8:30ರಿಂದ 9 ಗಂಟೆ ನಿಮಗೆ ಊಟದ ಸಮಯ ಆಗಿರುತ್ತದೆ. ಸೊ 8:30ರಿಂದ 9 ಗಂಟೆ ಊಟಕ್ಕೆ ನಿಮಗೆ ಟೈಮ್ನ ಇಟ್ಕೊಳ್ಳಿ. ಸೊ ಮತ್ತೆ 9 ಗಂಟೆಯಿಂದ 10 ಗಂಟೆ ಕನ್ನಡ ಸಬ್ಜೆಕ್ಟ್ನ ಓದ್ಕೊಳ್ಳಿ. 9ರಿಂದ 10 ಗಂಟೆ ಕನ್ನಡ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಇನ್ನು 10ರಿಂದ 11 ಹಿಂದಿ ಸಬ್ಜೆಕ್ಟ್ನ ಓದ್ಕೊಳ್ಳಿ. 11ಕ್ಕೆ ನಿಮ್ಮ ಟೈಮ್ ಟೇಬಲ್ ಎಂಡ್ ಆಗ್ತದೆ. ನೀವು 11ರಿಂದ ಮತ್ತೆ 5 ಗಂಟೆ ನಿದ್ದೆನ ಮಾಡ್ಬೋದು. ಕನಿಷ್ಠ ಪಕ್ಷ 6 ಗಂಟೆ ಆದರೂ ನಿದ್ದೆ ಬೇಕೇ ಬೇಕು. ಸೊ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಅದು. 6 ಗಂಟೆ ನಿದ್ದೆ ಮಾಡಲೇಬೇಕು. 11 ಗಂಟೆಯಿಂದ 5 ಗಂಟೆ ಮತ್ತು 6 ಗಂಟೆ ನಿದ್ದೆ ಆಗ್ತದೆ. ಸೊ ಇಷ್ಟು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅದೇ ಬಂದೇ ಬರ್ತದೆ. ಸೊ 1-2 ದಿನ ನಿಮಗೆ ಅಡ್ಜಸ್ಟ್ ಆಗೋದಿಲ್ಲ, ಪರವಾಗಿಲ್ಲ. ಸಾಧ್ಯ ಆದಷ್ಟು ಫಾಲೋ ಮಾಡೋಕ್ಕಿದ್ರೆ ಟ್ರೈ ಮಾಡಿ. ನಿಮಗೆ 1-2 ದಿನ ಫಾಲೋ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತ ನೀವೇ ಫಾಲೋ ಮಾಡ್ತೀರಾ. ಸೊ ಅಷ್ಟೊಂದು ಈಸಿ ಆಗ್ತದೆ. 1-2 ದಿನ ಫಾಲೋ ಮಾಡಲೇಬೇಕು. ಕಷ್ಟ ಅಂತೂ 1-2 ದಿನ ಆಗೇ ಆಗ್ತದೆ. ಅದಾದ ನಂತರ ನಿಮಗೆ ರೂಢಿ ಆಗ್ತದೆ. ರೂಢಿ ಆದ್ರಿಂದ ನಿಮಗೆ ಈಸಿಯಾಗಿ ಫಾಲೋ ಮಾಡ್ಬೋದು. ತುಂಬ ಜನ ಕೇಳಿದ್ರಿ ಟ್ಯೂಷನ್ ಟೈಮ್ ಇದೆ ಏನು ಅಂತ. ಸೊ ಅಂಥ ಟೈಮ್ ಕೂಡ ನಾನು ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ವೀಕ್ಲಿ ಹಾಲಿಡೇ, ಅಂದರೆ ರವಿವಾರ ಇರ್ತದಲ್ಲ ಸಂಡೇ, ಅವತ್ತಿನ ದಿನ ಏನು ಮಾಡಬೇಕು ಅಂದರೆ ನೀವು ತುಂಬಾ ಸಂಡೇ ಟೈಮ್ ಇರೋದ್ರಿಂದ ಅದನ್ನು ಸೆಕೆಂಡ್ ಒನ್ನಲ್ಲಿ ಮಾಡಿದ್ದೀನಿ ಡಿವೈಡನ್ನು. ಸಂಡೇ ತುಂಬ ಟೈಮ್ ಇರೋದ್ರಿಂದ ನೀವು ಅವತ್ತು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಮೇಯ್ನಾಗಿ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಮಾತ್ರ ಕೊಡ್ತಾರೆ ನಿಮಗೆ. ಎಷ್ಟು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ವೆರಿ ಇಂಪಾರ್ಟೆಂಟು, ಟಾಪರ್ಸ್ಗಳ ಸೀಕ್ರೆಟೇ ಇದು. ಸೊ ಕ್ವಶನ್ ಪೇಪರ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಆಗ್ತದೆ. ಕ್ವಶನ್ ಪೇಪರ್ ಎಲ್ಲಿ ಸಿಗ್ತಾವೆ ಅಂದರೆ ನಾನು ಈಗ ನಿಮಗೆ ಬ್ಲೂಪ್ರಿಂಟ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ. ಹೋಗಿ ವಿಡಿಯೋ ನೋಡ್ತಾ ಇರಿ. ಮತ್ತು PDF ಕೂಡ ನಾನೊಂದು ವಾಟ್ಸಪ್ ಚಾನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಹಾಕ್ತಾಯಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಹಾಕ್ತಾ ಇರ್ತೀನಿ, ಅಲ್ಲಿ ಕೂಡ ನೋಡ್ಕೋಬೋದು. ಮೇಯ್ನಾಗಿ ಸಂಡೇ ಇರ್ತಾವಲ್ಲ, ಸೊ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಸು ಕನಿಷ್ಠ ಅಂದರೂ 4-5 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಇಟ್ಕೊಳ್ಳಿ. ಸೊ ಸಾಲ್ವ್ ಮಾಡಿಲ್ಲಕಂದ್ರೂ ಓದ್ಕೊಳ್ಳಿ, ಕ್ವಶನ್ನ ನೋಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಖಂಡಿತ ರಿಪೀಟ್ ಆಗ್ತವೆ, ಆ್ಯನ್ಯುವಲ್ ಎಕ್ಸಾಮ್ ರಿಪೀಟ್ ಆಗ್ತವೆ. ಮೇಯ್ನಾಗಿ ಬ್ಲೂಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ, ನೀಲನಕ್ಷೆ ಪ್ರಕಾರ ಓದ್ಕೊಳ್ಳಿ. ಆ್ಯನ್ಯುವಲ್ ಎಕ್ಸಾಮಿಗೆ ಅದೇ ರೀತಿ ಬರ್ತದೆ ಎಕ್ಸಾಮ್ಗೆ. ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿಯೊಂದು ಸಬ್ಜೆಕ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚಾನಲ್ಲಿ ಚೆಕ್ ಮಾಡಿ. ಮತ್ತೊಮ್ಮೆ ಹೇಳಿ ಕಾರಣ ಇಷ್ಟೇ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಗೌರ್ಮೆಂಟ್ ಹಾಲಿಡೇ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಅಂಥ ಒಂದು ಸಮಯದಲ್ಲಿ ಕೂಡ ನಿಮಗೆ ಟೈಮ್ ಸಿಗ್ತದೆ. ಅಂಥ ಸಮಯದಲ್ಲಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲ್ಲ ಅಂತ ಇಟ್ಕೊಳ್ಳಿ. ಅವಾಗ ರಿವಿಷನ್ ಮಾಡಿ. ಈಗಾಗಲೇ ಮಾರ್ನಿಂಗ್ ಏನು ಓದಿರ್ತಾರಲ್ಲ, ಸೊ ವಾರದ ಪೂರ್ತಿ ಏನು ಓದಿರ್ತೀರ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ಲು ವೆರಿ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ ಖಂಡಿತ ಯೂಸ್ ಆಗುವಂಥದ್ದು. ಟೈಮ್ ಕೂಡ ಸೇವ್ ಆಗ್ತದೆ. ಮತ್ತು ಎಕ್ಸಾಮ್ಗೆ ಯಾವುದೇ ರೀತಿ ಟೆನ್ಷನ್ ಆಗಿದ್ರೆ ಆಗೋದಿಲ್ಲ. ಯಾಕಂದರೆ ಟೈಮ್ ಟೇಬಲ್ ಪ್ರಕಾರ ಓದಿದ್ದೆ ಆದಲ್ಲಿ ಟೈಮ್ ಸೇವ್ ಆಗುತ್ತೆ ಮತ್ತು ಎಕ್ಸಾಮ್ ಪ್ರೆಷರ್ ಕೂಡ ಇರೋದಿಲ್ಲ. ಖಂಡಿತ ಈ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಿದಲ್ಲಿ ಒಳ್ಳೆ ರಿಸಲ್ಟ್ ಅಂತೂ 100% ಬಂದೇ ಬರ್ತದೆ. ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾರು ಫಾಲೋ ಮಾಡ್ತೀರಾ, ನಾನು ಫಾಲೋ ಮಾಡ್ತೀನಿ ಎಸ್ ಅಂತ ಕಮೆಂಟ್ ಮಾಡಿ. ಎಸ್ ನಾನು ಫಾಲೋ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಸೊ ಅದರ ಪ್ರಕಾರ ಏನು ನೋಡ್ಕೊಳ್ತೀರಾ ಇಲ್ಲ ಅಂತ ನೋಡೋಣ. ಸೊ ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ನೀವು ಫಾಲೋ ಮಾಡಿ ಒಂದು ವಾರ ಆದಮೇಲೆ ಮತ್ತೆ ಕಮೆಂಟ್ ಮಾಡಿ. ಸೊ ನಾನು ಫಾಲೋ ಮಾಡಿದೆ, ನನ್ನ ಕೈಯಿಂದ ಆಯಿತು ಅಂತ. ಸೊ ಎಲ್ಲರೂ ಕೂಡ ನಿಮ್ಮಿಂದ ಆಗೇ ಆಗ್ತದೆ. ಸೊ ಫಾಲೋ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿ. ಮರೆಯದೆ ಯಾವ ವಿಡಿಯೋ ಶೇರ್ ಮಾಡ್ತಾ ಗೊತ್ತಿಲ್ಲ, ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಅವರು ಕೂಡ ಗೊತ್ತಾಗಲಿ ಟೈಮ್ ಟೇಬಲ್ ಇದೆ, ಇದೇ ರೀತಿ ಫಾಲೋ ಮಾಡಬೇಕು ಅಂತ. ತಪ್ಪದೇ ಶೇರ್ ಮಾಡಿ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಮರೆಯದೆ ಯಾರು ಕೂಡ ಮಿಸ್ ಮಾಡದೆ ಕಮೆಂಟ್ ಆದರೆ ಮಾಡ್ಕೊಳ್ಳಿ.